ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರದು ಟೀಕ್ ಅಂತ. ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ, ಸೊ ಅದಕ್ಕೋಸ್ಕರ ನಾನು ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಇದು ವೆಯ್ಟ್ ಲಾಸ್ ಡ್ರಿಂಕು, ಯಾರಿಗೆಲ್ಲ ಬೇಕು ಕಮೆಂಟ್ ಹಾಕಿ. ನೆಕ್ಸ್ಟು ಅದೇ ಒಂದು ವಿಡಿಯೋ ಮಾಡ್ತೀನಿ. ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಎಲ್ಲರಿಗೂ ಶೇರ್ ಮಾಡಬೇಕು. ಆಮೇಲೆ ಆ ಡ್ರಿಂಕ್ ರೆಡಿ ಆಯಿತು. ಡ್ರಿಂಕ್ ಕುಡ್ಕೊಂತ ಬೆಳಗ್ಗೆ ಟೈಮಲ್ಲಿ ಎಷ್ಟು ವೆದರ್ ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮ ಮನೇಲಿ ಕೋಳಿ ಎಲ್ಲ ಮೊಟ್ಟೆ ಹಾಕಕ್ಕೆ ಓಡಾಡ್ತಾ ಇದ್ದಾವೆ. ಹಾಗೆ ಮೇಲೋಗಿ ಸ್ವಲ್ಪ ಹೊತ್ತು ವಾಕ್ ಮಾಡಿದೆ. ಕೂಲಾಗಿ ಸಕ್ಕತ್ತಾಗಿತ್ತು ವೆದರ್ ಮಾತ್ರ ನಮ್ಮ ಮನೆ ಹತ್ರ. ಹಂಗೆ ಸ್ವಲ್ಪ ಯೋಗಾಸನೂ ಮಾಡ್ತೀನಿ ನಾನು, ಅಂದರೆ ಸಿಂಪಲ್ಲಾಗಿ, ಅಷ್ಟೇನು ಹೆವಿ ಅಲ್ಲ. ಜಸ್ಟ್ ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ನಾನು ನನ್ನ ಬಾಡಿಗೋಸ್ಕರ ನಾನು ಮಾಡ್ಕೊತೀನಿ. ಸ್ವಲ್ಪ ಎಕ್ಸಸೈಸ್ ಮಾಡ್ಕೊತೀನಿ. ಸೊ ಇದರಿಂದ ಬಾಡಿ ತುಂಬ ರಿಲೀಫ್ ಆಗುತ್ತೆ. ಅದು ಬೆಳಗ್ಗೆ ಟೈಮಲ್ಲಿ ಮಾಡೋದ್ರಿಂದ ಸಕ್ಕತ್ತಾಗಿರುತ್ತೆ. ಹಾಗೇ ಸ್ವಲ್ಪ ಧ್ಯಾನ ಮಾಡ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನಸ್ಸು ಶಾಂತಿ, ನೆಮ್ಮದಿ ಇರುತ್ತೆ. ಕೆಟ್ಟ ವಿಚಾರಗಳನ್ನ ದೂರ ಇಟ್ಟು ಒಳ್ಳೆಯ ವಿಚಾರಗಳನ್ನ ಮಾತ್ರ ನಮ್ಮ ತಲೆಯಲ್ಲಿ ಇಟ್ಕೋಬೇಕು. ಆವಾಗ ನಾವೇನೋ ಲೈಫಲ್ಲಿ ಸಾಧನೆ ಮಾಡೋಕ್ಕೆ ಆಗುತ್ತೆ. ಹಾಗಾಗಿ ನಾನು ಒಂದು 10 ನಿಮಿಷ ಧ್ಯಾನ ಮಾಡ್ತೀನಿ ಡೈಲಿನೂ. ಅದು ಆದಮೇಲೆ ತುಂಬ ಪ್ರಶಾಂತವಾಗಿರುತ್ತೆ ಮನಸ್ಸು, ಹಂಗೆ ಖುಷಿನೂ ಆಗುತ್ತೆ. ಆಮೇಲೆ ಮುಗಿಸ್ಕೊಂಡು ಬನ್ನಿ ಉಪ್ಪಿಟ್ಟು ಮಾಡೋಣ. ಎಲ್ಲರೂ ಉಪ್ಪಿಟ್ಟು ಅಂತೇಳಿದ್ರೆ ತಿನ್ನಲ್ಲ ಬೆಳಗ್ಗೆ. ಅವಾಗ ತುಪ್ಪ ಹಾಕ್ಕೊಂಡಿದ್ವಲ್ಲ, ಈಗ ಒಂದು ಸ್ವಲ್ಪ ಆಯಿಲ್, ಆಮೇಲೆ ಒಂದು ಮುಟ್ಟಿಗೆಯಷ್ಟು ಕಡಲೆಬೇಳೆ, ಸಾಕು ಇಷ್ಟ ಹಾಕ್ಕೋಬೇಕು ಕಡಲೆಬೇಳೆನ. ಇಷ್ಟು ಉದ್ದಿನಬೇಳೆ, ಕಲರ್ ಚೇಂಜ್ ಆಗತ್ತಲ್ಲ, ಈ ಥರ ಕಲರ್ ಚೇಂಜ್ ಆಗಬೇಕು. ಉಪ್ಮಾ, ಆಮೇಲೆ ಸ್ವಲ್ಪ ಶೇಂಗಾ, ನಿಮ್ಗೆ ಎಷ್ಟು ಶೇಂಗಾ ಬೇಕೋ ಅಷ್ಟು ಶೇಂಗಾ ಹಾಕ್ಕೊಡ್ರಿ. ಶೇಂಗಾನ ಹುರ್ಕೋಬೇಕು. ಮತ್ತು ಉಪ್ಪಿಟ್ಟಿಗೆ ತರಕಾರಿನ ಹಾಕಿ ಮಾಡ್ಬೋದು. ಕ್ಯಾರೆಟು, ಬೀನ್ಸು, ಬಟಾಣಿ ಕಾಳು ಹಾಕಿ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ನಾನು ಕರ್ಬೇವು ಹಾಕೊಂಡು ಆದಮೇಲೆ ಇವಾಗ ಈರುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಒಂದ್ಸರಿ ಈ ಥರ ಮಾಡ್ಕೊತೀನಿ. ಸಕ್ಕ ಟೇಸ್ಟ್ ಆಗಿರುತ್ತೆ. ನಾವು ರವಾನು ತುಪ್ಪಾಗಿ ಹುರ್ಕೊಂಡಿರ್ತೀವಿ. ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟ್ ಟೈಮ್ ತರಕಾರಿ ಹಾಕಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಎಲ್ಲ ತರಕಾರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಟೊಮೊಟೊ, ಲಾಸ್ಟಿಗೆ ಕೊತ್ತಂಬರಿ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಈ ಥರ ಉಪ್ಪಿಟ್ಟು ಮಾಡಿಕೊಂಡ್ರೆ ಯಾರು ತಿನ್ನಲ್ಲ ಹೇಳ್ರಿ. ತುಪ್ಪ ಹಾಕ್ಕೊಂಡು ಹುರ್ಕೊಂಡು ರವೆ ಹುರ್ಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ. ಒಂದ್ಸಲ ನಿಮ್ಮನೆ ಟ್ರೈ ಮಾಡ್ಕೊಳ್ಳಿ. ಆಮೇಲೆ ಲಾಸ್ಟಿಗೆ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿನ ಉದಿಸ್ಕೋಬೇಕು. ಓಕೆ, ರೆಡಿ ಆಯಿತು ಉಪ್ಪಿಟ್ಟು. ನೋಡಿ, ನಮ್ಮ ಮಮ್ಮಿಗೆ ಉಪ್ಪಿಟ್ಟು ಹಾಕ್ಕೊಟ್ಟಿನಿ. ಹೆಂಗೈತೆ ಉಪ್ಪಿಟ್ಟು? ಚಲೋ ಆಗೈತೆ. ರವಿ ಹೆಂಗೈತಪ್ಪ? ಚಲೋ ಆಗೈತಾ? ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ತುಂಬಾ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಸಪೋರ್ಟ್ ಮಾಡಿ. ಇವತ್ತು ಏನಂತ ಹೇಳಿದ್ರೆ, ಇವತ್ತು ನಮ್ಮ ಮನೇಲಿ ಹಬ್ಬ ಇದೆ. ಅದೇ ಹಿರಿಯರಿಗೆ ಎಡಿ ಹಾಕ್ತಾರೆ, ಹಿರಿಯರಿಗೆ ಧೂಪ ಹಾಕ್ತಾರೆ, ಪಿತೃಪಕ್ಷ ಅಂತಾರಲ್ಲ. ಸೊ ಅದೇ ನಮ್ ಕಡೆ ಮಾಳ ಅಂತೀವಿ ನಾವು.
ಅವ್ರಿಗೆ ಎಡೆ ಹಾಕ್ಬೇಕಂತೆ, ಒಳ್ಳೇದಾಗುತ್ತಂತೆ. ನಮ್ಮ ಪೂರ್ವಜರು ಎಕ್ಸ್ಪರ್ಟ್ ಆಗಿರ್ತಾರಲ್ಲ, ಡೆತ್ ಆಗಿರ್ತಾರಲ್ಲ, ಅವ್ರಿಗೆ ಎಡೆ ಹಾಕೋದು ಈ ಮಾಸದಲ್ಲಿ ನಾವು ಹಾಕ್ತೀವಿ. ಸೊ ಆ ಹಬ್ಬ ಬೆಳೆ ಮಾಡ್ಕೊಂಡು ಇವಾಗ ಮತ್ತೆ ನಾನು ಮಾರ್ಕೆಟ್ಗೆ ಹೋಗ್ತೀನಿ. ಮಾರ್ಕೆಟ್ ಅಲ್ಲಿ ಏನ್ ಫ್ರೆಂಡ್ಸ್, ನಮ್ಮ ಇರಾವತ ಹೇಗಿದೆ, ಇದು ನನ್ನ ಬಾಯ್ ಫ್ರೆಂಡ್ ತರ. ಇಲ್ಲ, ನನ್ನ ಬಾಯ್ ಫ್ರೆಂಡೇ ಬಿಡು, ನಾನೇ ತುರ್ಕೊಂಡು ತಗೊಂಡಿದ್ದಲ್ವಾ. ಸೊ ಇದರಿಂದ ಎಷ್ಟು ಹೆಲ್ಪ್ ಆಗಿದೆ ಅಂದ್ರೆ ತುಂಬಾ ಹೆಲ್ಪ್ ಆಗಿದೆ. ನಮ್ಮ ಮನೆಯಿಂದ ಮಾರ್ಕೆಟ್ ತುಂಬಾ ದೂರ ಆಗುತ್ತೆ. ಇಲ್ಲಿ ಆಟೋದು ಸೌಲಭ್ಯನೂ ಇಲ್ಲ, ನಡ್ಕೊಂಡು ಹೋಗಕ್ಕೂ ಆಗಲ್ಲ. ಸೊ ಕಾರ್ ತಗೊಂಡಿದ್ದು ಯೂಸ್ ಆಯ್ತು. ಏನೇ ತಗೊಂಡ್ಬರ್ಬೇಕಂದ್ರೂ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಕಾರ್ ತಗೊಂಡೇ ಹೋಗ್ತೀನಿ. ನಡ್ಕೊಂಡು 1 ಕಿಲೋಮೀಟರ್ ಹೋದ್ರೆ ಇದು ಬರುತ್ತೆ, ಏನದು ಮಾರ್ಕೆಟ್ ಬರುತ್ತೆ. 1 ಕಿಲೋಮೀಟರ್ ಯಾರು ನಡ್ಕೊಂಡು ಹೋಗ್ತಾರಲ್ವಾ. ಅದಕ್ಕೆ ನಮ್ಮ ಹುಡ್ಗನ್ ತಗೊಂಡ್ ಹೋದ್ರೆ ನೀಟಾಗಿ ಕರ್ಕೊಂಡೋಗಿ ಕರ್ಕೊಂಡ್-ಬರ್ತಾರೆ. ಮತ್ ನಮ್ ಹುಡ್ಗ ಅಂದ್ರೆ ಮತ್ ಅಪ್ತಿಕೊಂಡಿದಾರ, ಇವನೇ ನಮ್ ಹುಡ್ಗ, ನಾನೇ ನಮ್ ಹುಡ್ಗ. ಅಷ್ಟು ಲವ್ ಮಾಡ್ತೀನಿ, ಅಷ್ಟು ಪ್ರೀತಿ ಮಾಡ್ತೀನಿ ನಾನು. ಎಷ್ಟು ಮಳೆ ಬರ್ತಿದೆ ಅಂದ್ರೆ, ಎಷ್ಟು ಕಷ್ಟಪಟ್ಟು ಮಟನ್ ತಗೊಂಡೆ ಫ್ರೆಂಡ್ಸ್. 1 kg 750 ಅಂತೆ. ನಮ್ ದಾವಣಗೆರೆ ಕಮ್ಮಿ ಇದೆ ಅಲ್ವಾ. ಯಾವ ಊರಲ್ಲಿ ಎಷ್ಟು ರೇಟ್ ಇದೆ ಹೇಳ್ಬೇಕು, ನನಗೆ ಕಮೆಂಟ್ ಮಾಡಿ ಹೇಳಿ. ಮಟನ್ ತಗೊಂಡ್ ಬಂದೆ, ತೊಳ್ಕೊಂಡೆ. ಈ ರೆಸಿಪಿ ಬೇಕಂದ್ರೆ ಕಮೆಂಟ್ ಹಾಕಿ. ಬಟ್ ದಾವಣಗೆರೆ ತುಂಬಾ ಚೆನ್ನಾಗಿ ಸಿಗುತ್ತೆ ಮಟನ್, ಇಲ್ಲಿ ಚೆನ್ನಾಗಿ ಸಿಗಲ್ಲ ಕುರಿ ಮಟನ್. ಪೂಜೆ ಮಾಡ್ತಾ ಇದ್ದೆ. ಮನಸ್ಸಲ್ಲಿ ತುಂಬ ದುಃಖ ಇತ್ತು, ಯಾಕಂದರೆ ಅವ್ರನ್ನೆಲ್ಲ ಕಳ್ಕೊಂಡಿರ್ತೀವಲ್ಲ, ಅವ್ರ ನೆನಪುಗಳು ನಮ್ಗೆ ಆಗ್ತವೆ. ಆಮೇಲೆ ಲಾಸ್ಟಿಗೆ ಧೂಪ ಹಾಕ್ತಾರೆ, ಇದೇ ಮೇನು. ಸೊ ನಾವು ಯಾರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಧೂಪ ಹಾಕ್ಬೇಕಂತೆ. ನಾನು ನಮ್ಮ ಟ್ರಾನ್ಸ್ಜೆಂಡರ್ ಅವನು ಡೆತ್ ಆಗಿದ್ದಾರೆ. ಮೇಯ್ನಾಗಿ ಸಾನ್ವಿ ಅಂತ ನನ್ನ ಮಗಳು, ಅವಳನ್ನು ತುಂಬ ಮಿಸ್ ಮಾಡ್ಕೊತೀನಿ, ಯಾವಾಗಲೂ ಮಿಸ್ ಮಾಡ್ಕೊತೀನಿ. ಅವಳಂದರೆ ನಂಗೆ ತುಂಬ ಇಷ್ಟ. ಅವಳು ಎಕ್ಸ್ಪರ್ಟ್ ಆಗಿ ಒಂದು 3-4 ಮಂತ್ಸ್ ಆಯಿತು. ತುಂಬ ಮಿಸ್ ಮಾಡ್ಕೊತೀನಿ. ಅವಳಿಗೂ ಕೇಳ್ಕೊಂಡೆ, ಅವಳಿಗೂ ಒಳ್ಳೇದಾಗಲಿ, ಅವಳ ಮನಸ್ಸಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ. ಹಾಗೆ ನಮ್ಮ ಅಣ್ಣ ಚಿಕ್ಕ ವಯಸ್ಸಲ್ಲೇ ಎಕ್ಸ್ಪರ್ಟ್ ಆಗಿದ್ದಾರೆ. ಸೊ ಅವಾಗೂ ತುಂಬ ಕಷ್ಟ ಆಯಿತು, ತುಂಬ ದುಃಖ ಆಯಿತು. ಅವ್ರಿಗೂ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾರೆಲ್ಲ ನಮ್ಮ ಅಜ್ಜ, ನಮ್ಮಮ್ಮ, ಚಿಕ್ಕಪ್ಪ, ನಮ್ಮ ಅತ್ತೆ, ಮಾವ, ನಮ್ಮ ದೊಡ್ಡಪ್ಪ, ನಮ್ಮ ಅಣ್ಣ, ಯಾರೆಲ್ಲ ಎಕ್ಸ್ಪರ್ಟ್ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ನೆಮ್ಮದಿ ಸಿಗಲಿ. ಎದಕ್ಕೆ ಕಲ್ತೀಯ? ನಾನಿಲ್ಲ, ಎದಕ್ಕೆ ಕಲ್ತೀಯ? ಇದ್ದೇನಲ್ಬೇಡ, ಇದು ಸಾಕು. ಖುಷಿಯಾಗಿ ದೀಪ ಇದು ಲೋಬನ್ ಹಾಕ್ತಾರ. ಬಾ ಇದನ್ನಪ್ಪ ನಮ್ಮಮ್ಮ ಪ್ರತಿ ವರ್ಷ ಹೇಳ್ತಾರೆ ನಮ್ಮನ್ನ ನೆನೆಸ್ಕೊಂಡು. ಯಾಕಂದರೆ ನಮ್ಮನ್ನ ಇವಾಗ ಎಕ್ಸ್ಪರ್ಟ್ ಆಗಿ ಒಂದು 13-14 ವರ್ಷ ಆಯ್ತು ಅನಿಸುತ್ತೆ. ಚಿಕ್ಕ ವಯಸ್ಸಲ್ಲೇ ಒಂದು 23-24 ವರ್ಷದಲ್ಲೇ ಎಕ್ಸ್ಪರ್ಟ್ ಆದ ಅವನು. ನಮ್ಮೆಲ್ಲ ಬಿಟ್ಟು ಹೋದ. ಅದು ನಮ್ಮಮ್ಮನಿಗೆ ತುಂಬ ಕಾಡುತ್ತೆ. ಹಡದ ಕಳ್ಳಲ್ಲ, ಹೆತ್ತ ತಾಯಿ ಕಳ್ಳು. ನೆನೆಸ್ಕೊಂಡು ಅರ್ಥರು ನಾನೇ ಸ್ವಲ್ಪ ಸಮಾಧಾನ ಮಾಡಿದೆ. ಬಟ್ ನಾನು ಹಿಂಗೆ ಸಮಾಧಾನ ಮಾಡಬೇಕಂತ ಗೊತ್ತಾಗಿಲ್ಲ, ಅಂದರೂ ಸಮಾಧಾನ ಮಾಡಿದೆ. ಏನೇ ಸಮಾಧಾನ ಮಾಡಿದ್ರು, ಏನೇ ಕನ್ವಿನ್ಸ್ ಮಾಡಿದ್ರು ಅವ್ರ ಮನಸ್ಸಲ್ಲಿ ತುಂಬ ನೋವು, ದುಃಖ ಯಾವಾಗಲೂ ಇರುತ್ತೆ.
ಹಾಗೆ ಪ್ರತಿಯೊಬ್ಬರ ಲೈಫಲ್ಲೂ ಇರುತ್ತಲ್ವ, ನಮ್ಮ ಲೈಫಲ್ಲೂ ಹಾಗೇ. ಮತ್ತು ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪೂರ್ವಜರಿಗೂ ನೀವು ಧೂಪ ಹಾಕಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ಳಿ. ಇದ್ದಾಗಂತೂ ಯಾರನ್ನೂ ಕರೆದಂತೂ ತಾಕಲ್ಲ. ಅಟ್ಲೀಸ್ಟ್ ಸತ್ತ ಮೇಲಾದರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ಳೋದು ಪ್ರತೀತಿ ಅನಿಸುತ್ತೆ. ಹಾಗೆ ನಾವು ಮಾಡಿದ್ದೀವಿ. ನೀವೆಲ್ಲ ಯಾರು ಮಾಡಿದ್ದೀರಾ ಕಮೆಂಟ್ ಹಾಕಿ. ದೇವ, ಇದು ನಾನ್ ವೆಜ್ಜು, ಚಿಕನು, ಮಟನ್ನು, ರೊಟ್ಟಿ, ಚಪಾತಿ ಇದೆ. ಇದು ವೆಜ್ಜು, ಒಬ್ಬಟ್ಟಿದೆ, ಮತ್ತು ಒಂದು ಕಜ್ಜಾಯ ಇದೆ, ಆಮೇಲೆ ಶಾಂಡ್ಗಿ ಇದೆ, ಬದ್ನಿಕಾಯಿ ಪಲ್ಯ, ಸಾಂಬಾರು. ವೆಜ್ ಬೇಕಾದರೆ ವೆಜ್ಜು, ನಾನ್ ವೆಜ್ ಬೇಕಾದರೆ ನಾನ್ ವೆಜ್ಜು. ಬನ್ನಿ ಊಟ ಮಾಡೋಣ.